ಅಯ್ಯಯ್ಯೋ ಆಯಿತು, ನೀವು ಆಮೇಲೆ ಸಿಗೋರಂತೆ. ಫಸ್ಟ್ ಸ್ಟೀಮ್ ತಗೊಳ್ಳಿ. ಮಳೆ ಪೊಲೀಶು ಎಲ್ಲಿದೆ? ಹೋಗಿ ಬೇಗ ಎತ್ಕೊಂಡ್ಬರ್ಬೇಕು. ಎಷ್ಟೊತ್ತಿಗೆ ಎತ್ಕೊಂಡ್ಬರ್ತೀನಿ ನೋಡಿ. ಹುಡುಗ 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 ಏನ್ ಮಾಡ್ತಿದ್ದೀರಾ? ಹೊರ್ಗಡೆ ವಿಡಿಯೋ ಮಾಡ್ತೀರಾ ನೀವು? ಆಟ ಆಡಕ್ಕೆ ಹೋಗ್ತಿದ್ದೀರಾ? ಹೌದಾ, ಇಷ್ಟ ಆಗುತ್ತಾ ನಿಂಗೆ ಹೊರ್ಗಡೆ ಆಟ ಆಡೋದು? ಓಕೆ. ಅಕ್ಕ ಏನು ಮಾಡ್ತಿದ್ದಾಳೆ? ಏನು ಮಾಡ್ತಿದ್ಯಾ? ಲೈನ್ ಆಗ್ತಾ ಇದೆ. ಜಸ್ಟ್ ಏನು ಲೈನು? ಈ ತರ ಲೈನಲ್ಲಿ ಇಟ್ಕೊಂಡು ತಾನೇ ಹಾಕ್ಬೇಕು. ಹಂಗೆ ಆಗ್ತೆ. ಅಲ್ಲಿ ನೀಟಾಗಿ ಬಂದಿದೆ. ಸ್ಕೂಲಿಂದ ಬಂದಿದ ತಕ್ಷಣ ಏನು ಮಾಡಿದೆ? ಏನೇನು ಮಾಡಿದೆ? ಸ್ಕೂಲಿಂದ ಬಂದಿದ ತಕ್ಷಣ ಸ್ನಾನ ಮಾಡಿದೆ. ಸ್ನಾನ ಮಾಡಿ ನೀರು ಕುಡಿದು ಆಮೇಲೆ ಓದೋ ಕೂತ್ಕೋತಿದ್ಯಾ? ಫಸ್ಟು ಹೋಮ್ವರ್ಕ್ ಮುಗಿಸ್ಬಿಡ್ಬೇಕು, ಆಮೇಲೆ ಹೊರಗಡೆ ಆಟ. ಆಯಿತಾ? ಏನು ಕೊಟ್ಟಿದ್ದಾರೆ ಇವತ್ತು? ಕರ್ಸಿವ್ ಟೀ ಕೊಟ್ಟಿದ್ದಾರಾ? ನೆಗಡಿ ಆಗಿದೆಯಾ? ಹಾಂ, ಯಾಕೆ ನೆಗಡಿ ಆಗಿದ್ದು? 2 ಪೇಜಸ್ ಕೊಟ್ಟಿದ್ದಾರಾ? ಓಕೆ ಓಕೆ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಈವ್ನಿಂಗು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೆ. ಬಂದಿದ್ದು ಸಂಜೆವರೆಗೂ ಸ್ವಲ್ಪ ಕೆಲಸನೇ ಆಯ್ತು ಇವತ್ತು. ಇದು ಕೊಟ್ಟಿದ್ದಾರಾ? ಇದು ಯಾರ್ಯಾರು ಬರ್ದಿಲ್ಲ ಅವರು ಮಾಡಬೇಕು. ಮತ್ತೆ ಇದು ಮಾಡ್ರು ಇದಲ್ಲ. ಇದು ಮಾಡ್ರು ಇವತ್ತು. ಇದು ಬಿಟ್ಟು ಅಲ್ಲ, ಇದು ಬಿಟ್ಟು ಸ್ಮಾಲ್, ಇದು ಸ್ಮಾಲ್ ಟು ಬಿಗ್. ನೆಗಡಿ ಆಗಿಬಿಟ್ಟಿದೆ. ಫಸ್ಟು ಒಬ್ರಿಗೆ ನೆಗಡಿ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಇನ್ನೊಬ್ರಿಗೆ ಬರುತ್ತೆ. ನೆಗಡಿಯಿಂದ ಜ್ವರ, ಹಿಂಗೆ ಫಸ್ಟ್ ಸಿಂಪ್ಟಮ್ಸ್ ನೆಗಡಿ ಬಂದ್ಬಿಡುತ್ತೆ. ಹೌದಾ? ಏನು ಸ್ವೀಟು? ಅಪ್ಪ ತಂದು ಕೊಟ್ಟಿರೋದು. ಅಪ್ಪ ತಂದು ಕೊಟ್ಟಿರೋದಾ? ಹಾಂ. ಅಮ್ಮ, ನನ್ನ ಸ್ಕೂಲಲ್ಲಿ ಅಪ್ಪ ಬಂದಿದ್ರು. ಅಪ್ಪ ಅದೇನೋ ನೈನ್ ಮಾಡಬೇಕು ಅಂದ್ಬಿಟ್ಟು ಬ್ಯಾಗಲ್ಲಿ ಏನೋ ಬೀಟ್ ಇಟ್ಕೊಂಡು ಬಂದಿದ್ದಾರೆ, ಕೊಟ್ಟರು ನನಗೆ. ಅಪ್ಪ ಬಂದಿದ್ರಾ ಸ್ಕೂಲ್ಗೆ? ಅಪ್ಪಂದೇನೋ ಕೆಲಸ ಇತ್ತು, ನೈನ್ ಬೋರ್ಡ್. ಹೌದಾ? ಪ್ರೇಮ ಚಂದ್ರದ ಅಯ್ಯಯ್ಯೋ, ಯಾವ ಸಾಂಗು? ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ. ಅಯ್ಯಯ್ಯೋ, ಹೇಳೆ ಲಿರಿಕ್ಸ್ ಎಲ್ಲ ಹೋಯ್ತು ಅಲ್ಲಿ. ತಂಗಾಳಿ ಸಖತ್ತಾಗಿ ಹೇಳ್ತೀಯ ಬಿಡು ಸಾಂಗ್ ಎಲ್ಲ. ಹೇಳೆ ಆಮೇಲೆ ಹೊರಗಡೆಗೆ ಹೋಗ್ಬಿಟ್ಟು ಆಮೇಲೆ ಸಿಗೋಣ. ಓಕೆ. ಓ, ಏನು ಹೇಳಪ್ಪ. ಆಯಿತು, ನೀವು ಆಮೇಲೆ ಸಿಗೋರಂತೆ. ಫಸ್ಟ್ ಸ್ಟೀಮ್ ತಗೊಳ್ಳಿ. ಆಡಬಾರ್ದು ಹಿಂಗೆಲ್ಲ, ಆಡಬಾರ್ದು ಹಿಂಗೆ. ಓ, ವಾಟ್ರ್ ಒಳಗೆ ಫಿಶ್ ಥರ. ಇದು ಚೆನ್ನಾಗಿ ಬರೀತಿದ್ದಳಂತೆ. ನನ್ನ ರೈಟಿಂಗನ್ನು ತೋರಿಸ್ಬೇಕಂತೆ. ಬೇಜಾರಾಗ್ತಿದೆಯಂತೆ, ಹೊರಗಡೆ ಕರ್ಕೊಂಡು ಹೋಗಿ ಅಂತ. ನಿನಗೆ ತುಂಬ ಇಷ್ಟ ಸ್ಕೂಲ್ಗೆ ಹೋಗೋದು ಅಂತಂದರೆ, ಅದನ್ನೇ ಯಾರಿಗೂ ಏನೂ ಹೇಳಬೇಕಾಗಿಲ್ಲ. ನಿಂಗೆ ತುಂಬಾ ಇಷ್ಟ ಅಂತ ನಮಗೆ ಗೊತ್ತು. ಸೊ ಹಾಗಾಗಿ ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಿ. ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ, ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ತುಂಬಾ ಮಳೆ ಬರ್ತಾ ಇದೆ. ಏನು ಮಗಳೇ, ಮಳೆ ನೀನು ಕರ್ಕೊಂಡು ಹೋಗೋಣ ಅಂತ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತಲ್ಲ. ಏನು ಮಾಡೋದು ಇವಾಗ? ನೋಡಿ ಎಷ್ಟು ಮಳೆ ಬರ್ತಾ ಇದೆ, ತುಂಬ ಮಳೆ ಬರ್ತಾ ಇದೆ. ಹಾಂ, ಎಷ್ಟೊಂದು ಮಳೆ ಬರ್ತಾ ಇದೆ.
ಮಳೆ ನಿಲ್ಲಿಲ್ಲ ಅಂದರೆ ಏನು ಮಾಡೋದು? ಮಳೆ ನಿಲ್ಲಿಲ್ಲ ಅಂದ್ರೆ ಬೇಡ. ಮಳೆ ರಿಮಿಕ್ಸ್ ಅಂತ ಏನಾಗೈತೆ ನಿಮ್ಮಪ್ಪ? ಹಾಂ ರಿಮಿಕ್ಸ್ ಎಲ್ಲ ಮಳೆಯಲ್ಲಿ ನೆನ್ಕೊಬಂದಿರೋದು ನೋಡಿ. ಚಿನ್ನಿ ಇನ್ನೇನು ಇಲ್ಲೇ ಬಂತಲ್ಲ, ಇನ್ನೇನು ಹೊರಗಡೆಗೆ ಹೋಗೋ ಟ್ರೀಟ್ ಗೀಟ್ ಏನೂ ಇಲ್ಲ. ನಿಮ್ಮ ಅಪ್ಪನೇ ನೆನ್ಕೊಂಡು ತಗೊಬಂದಿದ್ದಾರಲ್ಲ, ಇನ್ನೇನು? ಇನ್ನೇನು ನೆಂದಿಲ್ವಾ ನೋಡು? ಇಡೀ ಇದೆಲ್ಲ ಇದಾಗಿದೆ ನೋಡು. ಇವತ್ತು ಈಚೆ ಹೋಗ್ಬೇಕಾಗಿತ್ತು, ಮಳೆ ಬಂದ್ಬಿಡ್ತು ಬೇಗ. ಮಳೆ ತುಂಬ ಬರ್ತಾ ಇತ್ತು, ಹಾಗಾಗಿ ಬೇಡ ಇವತ್ತು ಮಳೆ ಇರೋದ್ರಿಂದ ಮತ್ತೆ ಇವರಿಬ್ಬರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ನೆಗಡಿ ಇದೆ, ಸೊ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇವ್ರಿಗೆ ಓದಿಸೋಣ ಅಂತ ಅಂದ್ಕೊಂಡು ಮನೆಯಲ್ಲೇ ಓದಿಸ್ತಾ ಇದ್ದೀವಿ. ನೀವೇನು ಬರೀತಿದ್ದೀರಿ? ಯಾವುದು ಅದು? ಟಾಯ್ನಾ? ಚಿನ್ನಿ ಕನ್ನಡ ಕಲಿಕಂದ ಹೇಳ್ಬಿಡು ಒಂದ್ಸರಿ ಹಂಗೆ. ಕನ್ನಡ ಕಲಿಕಂದ, ಕನ್ನಡ ನುಡಿ ಚಂದ, ಅವಿನವಿ ಕನ್ನಡ ಮಾತನಾಡು, ಕನ್ನಡ ಕಲಿಕಂದ, ಮುದ್ದಿನ ಅಕ್ಷರ ರತ್ನರ ನಾಳು, ಮುದ್ದು ಮಾತು ಕಂದ, ಮುದ್ದು ಮಾತು ಕಂದ, ಬೆಲ್ಲದ ಸವಿಯ ಮಲ್ಲಿಗೆ ಮಾತು, ಬೆಲ್ಲದ ಸವಿಯ ಮಲ್ಲಿಗೆ ಮಾತು, ಮೆಲ್ಲುಲಿ ಕಲಿಕಂದ, ಮೆಲ್ಲುಲಿ ಕಲಿಕಂದ, ಸವಿ ಸವಿ ಕನ್ನಡ ಮಾತನಾಡು, ನವಿ ಕನ್ನಡ ಮಾತನಾಡು, ಕನ್ನಡ ಕಲಿಕಂದ. ಕನ್ನಡ ಕಲಿಕಂದ. ಟೊಪ್ಪಿ ಮತ್ತೆ ವ್ಯಾಪಾರಿ ಮಂಗಗಳು ಇದಿತ್ತಲ್ಲ ನಮ್ಗುನು, ಟೊಪ್ಪಿ ವ್ಯಾಪಾರಿ ಮಂಗಗಳು. ಈ ಸ್ಟೋರಿ ನಮಗೂ ಇತ್ತು ಚಿನ್ನಿ. ಟೊಪ್ಪಿ ವ್ಯಾಪಾರಿ ಮತ್ತೆ ಮಂಗಗಳು, ಇದು ಸ್ಟೋರಿ ನಮಗೂ ಇತ್ತು. ಅದು ಯಾವಾಗ ಚಿಕ್ಕ ವಯಸ್ಸಲ್ಲ? ಹೌದು, ಆ ಸ್ಟೋರಿ ಇದ್ದಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬರ್ಬಿಟ್ಟೋಳ. ಯಾವ ಹ್ಯಾಂಡಲ್ ತೋರಿಸ್ಬಿಡು ಚಿನ್ನಿ. ಲೆಫ್ಟ್ ಹ್ಯಾಂಡಲ್ ಬರೀದೆ, ರೈಟ್ ಹ್ಯಾಂಡಲ್ ತಾನೇ ಬರಿಬೇಕು. ಬರಿ, ಅದ ಹೆಂಗ್ ಬರೀತಿ? ರೈಟ್ ಹ್ಯಾಂಡ್ ಎಲ್ಲ ನನ್ನ ಪೆನ್. ಮತ್ತೆ ಲೆಫ್ಟ್ ಹ್ಯಾಂಡ್ ತಗೊಂಡಿದ್ಯಾ? ನೆಕ್ಸ್ಟ್ ಡೇಗೆ ನನ್ನ ತಮ್ಮನೂ ಬಂದಿದ್ರಿಂದ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ನಾವು ಇವಾಗ ಜುಡಿಯೋಗೆ ಬಂದ್ವಿ. ಬರೋ ಅಷ್ಟೊತ್ತಿಗಾಗಲೇ ಟ್ರಾಫಿಕ್ ಜಾಸ್ತಿ ಇತ್ತು, ಸ್ವಲ್ಪ ಟೈಮ್ ಜಾಸ್ತಿನೇ ಆಗೋಯ್ತು ಇಲ್ಲಿ ನಮಗೆ ಬರೋತ್ತಿಗೆ. ಇತನಿಯ ಫ್ರೆಂಡ್ದು ಬರ್ಡೇ ಇತ್ತಲ್ಲ, ಸೊ ಹಾಗಾಗಿ ಅವಳು ನನಗೆ ಇದೇ ಇಷ್ಟ, ನಾನು ಇದನ್ನೇ ಕೊಡಬೇಕು ಅಂತ ಹೇಳ್ಬಿಟ್ಟು ಪೌಚ್ ತೊಗೊತಾ ಇದ್ಲು. ನಾನು ಬೇರೆ ಏನೋ ತೊಗೊಳ್ಳೋಣ ಅಂತ ಹೇಳಿದ್ರು, ಇಲ್ಲ ಇದೇ ಬೇಕು ಅಂತ ಹೇಳ್ಬಿಟ್ಟು ಆ ಪೌಚ್ ತೊಗೊಂಡು ಅವಳೇ ಹಾಕ್ತಾ ಇದ್ಲು. ಒಂದು ಬ್ಯಾಗು ಅಥವಾ ಒಂದು ಏನಾದರೂ ತೊಗೊಂಡ್ರೆ ಇಬ್ಬರೂ ನಾನು ಅದೇ ಹಾಕೋಬೇಕು ಅಂತ ಅಂದ್ಬಿಟ್ಟು ಫೈಟ್ ಮಾಡ್ತಾ ಇರ್ತಾರೆ. ಒಂದು ಯಾವುದೇ ವಸ್ತು ತೊಗೊಂಡು ಎರಡು ವಸ್ತುನ ಅವ್ರ ಬ್ಯಾಗಿಗೆ ಹಾಕೋತಾ ಇರ್ತಾರೆ. ಹಿಂಗೆ ಹೌದಾ? ನಿನಗೂ ಒಂದು ಎತ್ತು ಹಾಕೋ. ಇಲ್ಲ ಕತ್ಕೊ ಕೊಡ್ತೀನಿ ಇರು. ಬೇಡವಾ? ಇಲ್ಲಿ ಸಾಂಗ್ ಬರ್ತಾಯಿತ್ತು, ಸಾಂಗ್ ಮ್ಯೂಸಿಕ್ಗೆ ಇಬ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅದು ಮಿರರ್ ಬೇರೆ ಇತ್ತಲ್ಲ, ಲೈಟಿಂಗ್ಸು ಮಿರರ್, ಇಬ್ಬರು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು. ನಾವು ನೋಡ್ತಾಯಿದ್ರು, ಅವ್ರಿಗೇನು ಗಮನನೇ ಇರಲಿಲ್ಲ. ಅವ್ರ ಪಾಡ್ಗೆ ಅವ್ರು ಇಬ್ರು ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ರು. ಬೇರೆ ಥರ ಹೇಳ್ಬೇಕು, ನಿನಗೆ ಮಾಡ್ತೀನಿ, ನಿನಗೆ ಗ್ಯಾರಂಟಿ ನಿಜ ಹೇಳ್ತಿಂತ್ಯ. ಹಿಂದೆಯಿಂದಲೇ ಬಿದ್ದು ಗಲಾಟೆ ಮಾಡ್ತಾರೆ ಅಂತ ಟಾಸ್ಕ್ ಹೇಳ್ತಾ ಇದ್ದೀನಿ. ಪೊಲೀಸ್ ಎಲ್ಲಿದೆ? ಹೋಗಿ ಬೇಗ ಎತ್ಕೊಬರ್ಬೇಕು. ಎಷ್ಟೊತ್ತಿಗೆ ಎತ್ಕೊಬರ್ತೀನಿ ನೋಡಿ. ಹುಡುಗ ನೀನು ಹೋಗು ಅನನ್ಯ. ಹೋಗ್ತಾ ಇದ್ದಾರೆ ಇಬ್ಬರು ಹೋದ್ರು. ಫಾಸ್ಟಾಗಿ ಹೋಗಿ ಬೇಗ ಎಲ್ಲಿದೆಯಾ ಅಂತ ಯಾವಾಗ ನೋಡ್ಕೊಂಡಿದ್ರೋ ಗೊತ್ತಿಲ್ಲ, ಇಲ್ಲಿ ಈ ಪ್ಲೇಸಲ್ಲೇ ಇದೆ ಅಂತ ಹೇಳ್ಬಿಟ್ಟು. ನಾವು ಪೌಚ್ ತೊಗೊಳ್ಳುವಾಗ ನೋಡಿದ್ರು, ಕರೆಕ್ಟ್ ಪೌಚ್ ತೊಗೋತಿದ್ವಲ್ಲ ಫಸ್ಟ್ ನಾವು ಬಂದಿದ ತಕ್ಷಣವೇ ಈ ಒಂದು ರೋ ಕಾಣಿಸುತ್ತೆ. ಇಲ್ಲಿ ಬಂದಾಗ ಅದನ್ನು ನೋಡ್ಕೊಂಡಿದ್ರು. ಇವಾಗ ಇಬ್ಬರು ಸೇರಿಕೊಂಡು ಒಂದು ಪಿಂಕ್ ಏನಿದೆ ನೈಲ್ ಪಾಲಿಶ್ ಆ ಥರ ಕೇಳಿದ್ದೆ, ಇಬ್ಬರೂ ತೊಗೊಂಬರ್ತಾ ಇದ್ದಾರೆ.
ಒಟ್ಟಲ್ಲಿ ಏನೋ ಒಂದು ಅವರು ನಮ್ಮ ಜೊತೆಗೆ ಒಂದು ಹಿಂಸೆ ಕೊಡ್ದೇನೆ ಹೋದರೆ ಸರಿ. ಅಂದರೆ ಅದು ಬೇಕು ಇದು ಬೇಕು ಎಲ್ಲನೂ ಬ್ಯಾಗಂತೂ ತುಂಬಿಸಿರ್ತೀನಿ, ಆಯಿತು ಏನು ಬೇಕು ಅದು ಹಾಕ್ಕೊಳ್ಳಿ ಅಂತ. ನಾನು ಬಿಲ್ ಮಾಡೋಕೆ ಹೋದಾಗ ಯಾವ್ದು ಬೇಡ ಅದನ್ನ ತೆಗೆದಿಟ್ಬಿಟ್ಟು ಆಮೇಲೆ ನಮ್ಗೇನು ಬೇಕು ಅದು ಮಾತ್ರ ತೊಗೋತೀನಿ. ಥ್ಯಾಂಕ್ ಯು. ಗುಡ್ ಗುಡ್ ಗುಡ್, ಥ್ಯಾಂಕ್ ಯು. ಇಟ್ಕೊಳ್ಳಿ. ಎತ್ಕೋತೀವಿ ಅಂತಂದ್ರೂ ಕೇಳಲ್ಲ, ಇಲ್ಲ ಕೈ ಹಿಡ್ಕೊಡಿ ಅಂತಂದ್ರೂ ಕೇಳಲ್ಲ, ಅವರೇ ಹಠ ಮಾಡಿ ಅವರೇ ಹತ್ಬೇಕಂತೆ. ಬಂಗಾರಿ ಹತ್ತು ಮಗ್ನ. ನೀನು ಶಾಪಿಂಗ್ ಮಾಡಬೇಕಾ? ಶಾಪಿಂಗ್ ಮಾಡಬೇಕಾ? ಬನ್ನಿ. ಝೂಡಿಯೋಗೆ ನಾನು ಇದೇ ಸೆಕೆಂಡ್ ಟೈಮ್ ಏನೋ ಅಂತ ಅನ್ಸುತ್ತೆ ಹೋಗ್ತಾ ಇರೋದು. ಸೊ ಫಸ್ಟ್ ಹೋದಾಗ ನನಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಬಟ್ ಈ ಟೈಮು ತುಂಬ ಒಂದು ರೀಸನಬಲ್ ಪ್ರೈಸು ಚೆನ್ನಾಗಿದೆ ಅಂತ ಅನ್ನಿಸ್ತು. ಅನನ್ಯ ಎಲ್ಲೋದ್ರು? ಈತ ಬಾಯಿಲಿ, ಈತನ್ಯ ಬಾಯಿಲಿ ಎಲ್ಲ ಹಿಡ್ಕೊ. ಮಕ್ಕಳಿಗೆ ಡೈಲಿ ವೇರ್ ಡ್ರೆಸ್ಸಸ್ಸು ಎಲ್ಲ ತುಂಬ ರೀಸನಬಲ್ ಆಗಿ ಚೆನ್ನಾಗಿತ್ತು. ನಾನು ಯೂಶ್ವಲಿ ಯಾವಾಗಲೂ ಟ್ರೆಂಡ್ಸ್ಗೆ ಹೋಗ್ತಾ ಇದ್ದೆ, ಯಾವಾಗಲೂ ಟ್ರೆಂಡ್ಸಲ್ಲೇ ಪರ್ಚೇಸ್ ಮಾಡ್ತಾಯಿದ್ದು. ಬಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಝೂಡಿಯೋದಲ್ಲಿ ಆರಾಮಾಗಿ ನಾವು ಬೈ ಮಾಡ್ಬೋದು, ಅಲ್ಲೇ ಇಟ್ಬಿಡ್ಬೇಕು ಅಂತ ಅನ್ನಿಸ್ತು ನನಗೆ. ಇದೆಲ್ಲ ಓಕೆ ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಡೇಗೆ ನಮ್ಮ ಫ್ರೆಂಡ್ ಎಮ್ಮಿಗೆ ಬರ್ಡೇ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಅವ್ರ ಮನೆಗೆ. ಓ ನವಮಿಕನಾ? ಓಕೆ ಓಕೆ, ನೈಸ್ ನೇಮ್. ಇವರು ತುಂಬ ಖುಷಿಯಾಗಿ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾರಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ರು. ನಾವು ಅವ್ರ ಮನೆಗೆ ರೀಚ್ ಆಗ್ತೀವಿ. ಮತ್ತು ಮಕ್ಳುಗಳೆಲ್ಲ ತುಂಬ ಇದ್ದರು. ತುಂಬ ಚೆನ್ನಾಗಿ ಕೆಲವೊಂದೊಂದು ಗೇಮ್ಸ್ಗಳನ್ನು ಅವರು ಆಟ ಆಡೋದಕ್ಕೆ ಅವರೇ ರೆಡಿ ಮಾಡ್ಕೊಂಡಿದ್ರು. ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಆ ಬಾಲನ್ನು ಬಾಕ್ಸ್ ಒಳಗಡೆ ಹಾಕಬೇಕಾಗಿತ್ತು. ಎಲ್ಲ ಮಕ್ಳುಗಳು ಟ್ರೈ ಮಾಡಿದ್ರು, ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಈ ಒಂದು ದಿನನ. ಈತನೇ ಕೂಡ ಟ್ರೈ ಮಾಡಿದ್ಲು, ಬಟ್ ಸ್ವಲ್ಪ ಕಷ್ಟ ಆಯಿತು, ಅವಳಿಗೂ ಹಾಕೋಕ್ಕಾಗಲಿಲ್ಲ. ನೆಕ್ಸ್ಟ್ ಇವಾಗ ಬರ್ಡೇ ಗರ್ಲ್ ಏಮಿ ಟ್ರೈ ಮಾಡ್ತಿದ್ದಾರೆ, ಅವರು ಕೂಡ ಹಾಕೋಕ್ಕಾಗಲಿಲ್ಲ. ಸೊ ಯಾರೋ ಒಬ್ಬರು ಅಂತ ಅನ್ಸುತ್ತೆ ಈ ಗೇಮಲ್ಲಿ ವಿನ್ ಆಗಿದ್ದು. ಏಮಿ ಪೇರೆಂಟ್ಸು ತುಂಬ ಚೆನ್ನಾಗಿ ಒಂದು ಅರೇಂಜ್ ಮಾಡಿದರು. ಅವರು ವರ್ಕಿಂಗ್ಸ್ ಆಗಿದ್ರು ಕೂಡ ಹೊರಗಡೆಯಿಂದ ಏನೇನು ತರಬೇಕು ಅದಕ್ಕೆ ಸಮ್ಟೈಮ್ಸ್ ನಾವೇ ಮನೆಯಲ್ಲಿ ಇರೋರೇ ಆ ಥರ ಅರೇಂಜ್ ಮಾಡೋಕ್ಕಾಗಲ್ಲ. ಅಯ್ಯೋ ಮಕ್ಳು ಬಿಟ್ಟು ಹೋಗೋಕ್ಕಾಗಲ್ಲ, ಹಾಗೆ ಹೀಗೆ ಏನೋ ಒಂದು ರೀಸನ್ ಹಾಕಿ ಬಿಟ್ಟಿರ್ತೀವಿ. ಬಟ್ ಅವರು ಎಲ್ಲವನ್ನ ಬಿಟ್ಟು ವರ್ಕ್ನೂ ಕೂಡ ಮಾಡಿಕೊಂಡು ಮಕ್ಳಿಗೆ ಅಷ್ಟೊಂದು ಟೈಮನ್ನು ಕೊಟ್ಟು ತುಂಬ ಚೆನ್ನಾಗಿ ಎಲ್ಲವನ್ನ ಒಂದು ಅರೇಂಜ್ ಮಾಡಿ ಮಕ್ಕಳು ಖುಷಿ ಪಡಿಸಿದ್ರಲ್ಲ, ನಮಗೂ ಕೂಡ ತುಂಬಾ ಒಂದು ಖುಷಿ ಆಯಿತು. ಮ್ಯೂಸಿಕ್ ಹಾಕ್ಕೊಂಡು ಎಲ್ಲ ಮಕ್ಕಳನ್ನು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಖುಷಿಯಾಗಿ ಬರ್ಡೇ ಗರ್ಲು ಕೂತ್ಕೊಂಡೇ ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ಎಲ್ಲ ಮಕ್ಳುಗಳಿದ್ದಾಗ ಮಕ್ಳ ಜೊತೆ ಸೇರಿ ತುಂಬ ಒಂದು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅವಳ ಬರ್ಡೇ ತುಂಬ ಸ್ವೀಟ್ ಆಗಿತ್ತು. ಯಾಕೆ ಮುಖ ಮುಚ್ಕೊತಿದ್ಯಾ? ತೆಗಿಬೇಕು, ತೆಗಿಲ್ಲ ಅನ್ನೋ ತೆಗಿಲ್ಲ. ಅದರಲ್ಲಿ ನಮ್ಮ ಅನನ್ಯ ಮಾತ್ರ ಹೋಗಲಿಲ್ಲ. ನಮ್ಮ ಇತಾನಿಯ ಅಂತೂ ಎಲ್ಲ ಡ್ಯಾನ್ಸ್ಗಳನ್ನು ಮಾಡಿಕೊಂಡು ಎಲ್ಲ ಜೊತೆ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿದ್ಲು. ಕೇಕನ್ನು ಹನಿ ಕೇಕಿಂದ ರೆಡಿ ಮಾಡಿಸಿದ್ರು. ತುಂಬ ಚೆನ್ನಾಗಿ ಡಿಸೈನ್ ಕೂಡ ಮಾಡಿಸಿದ್ರು ಆ ಒಂದು ಹನಿ ಕೇಕ್ಗೆ. ಯೂಶ್ವಲಿ ಹನಿ ಕೇಕಲ್ಲಿ ಚೆನ್ನಾಗಿರುತ್ತೆ, ಕೇಕ್ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಕೂಡ ಅಲ್ಲೇ ನಾವೂ ಬೈ ಮಾಡೋದು. ಆದರೆ ಡಿಸೈನ್ ಎಲ್ಲ ಇವರು ತುಂಬ ಎಕ್ಸ್ಟ್ರಾ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಇವರು ಹನಿ ಕೇಕಲ್ಲೇ. ಏಮಿ ಬರ್ಡೇ ದಿವಸ ತುಂಬಾ ಖುಷಿಯಾಗಿ ತುಂಬ ಹ್ಯಾಪಿಯಾಗಿ ಎಲ್ಲರ ಜೊತೆ ಎಂಜಾಯ್ ಮಾಡಿಕೊಂಡು ತುಂಬ ಸೆಲೆಬ್ರೇಟ್ ಮಾಡ್ತಾಯಿದ್ರು.
ಕೇಕನ್ನೆಲ್ಲ ನೀಟಾಗಿ ಮಕ್ಕಳಿಗೆ ಕೂರಿಸಿ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಮಕ್ಕಳು ಕೂಡ ಆರಾಮಾಗಿ ಕೂತ್ಕೊಂಡು ತಿಂತಾಯಿದ್ರು. ಸೂಪರ್ ಅದು ಸೂಪರ್ ಹಾಂ. ಬಾಲನ್ನು ಎಸಿತಾರೆ, ಅದನ್ನು ತಗೊಳ್ಳೋವಂಥ ಒಂದು ಗೇಮ್, ಯಾರು ಕ್ಯಾಚ್ ಹಿಡಿತಾರೆ ಆ ಥರ ಒಂದು ಗೇಮು ಮಾಡ್ತಾಯಿದ್ರು ಮಕ್ಳುಗಳು. ಮತ್ತು ಇವಾಗ ಅಲ್ಲಿ ಕೇಕ್ ಮೇಲೆ ಸ್ಪಾರ್ಕನ್ನು ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರ್ ಈ ಥರ ಏನು ಯುವರ್ ಫಾದರ್ ಈ ಥರ ಮಕ್ಕಳು ಸ್ವಲ್ಪ ಲೇಟಾಗಿ ನಮ್ಮ ಈತನಿಯ ಇನ್ನೊಬ್ಬರು ಫ್ರೆಂಡ್ ಬಂದು ಜಾಯ್ನ್ ಆಗ್ತಾರೆ. ಅವಳ ಜೊತೆಗೆ ನಮ್ಮ ಈತನಿಯ ಜೊತೆ ಕನೆಕ್ಟ್ ಆಗೋದಕ್ಕಿಂತ ಭುವಿ ಅನನ್ಯ ಜೊತೆ ಚೆನ್ನಾಗಿ ಕನೆಕ್ಟ್ ಆಗಿ ಯಾವಾಗಲೂ ಅಷ್ಟೇ ಸ್ವಲ್ಪ ಅನನ್ಯನ ಜೊತೆನೇ ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ ಇವಳು ಮತ್ತು ಭುವಿ ಇಬ್ರು. ಸೊ ಇದಾದ ನಂತರ ನಾವು ಅಲ್ಲೇ ಡಿನ್ನರ್ ಎಲ್ಲನೂ ಮುಗಿಸಿ ಅವ್ರ ಮನೆಯಲ್ಲೇ ಸೊ ತುಂಬ ಚೆನ್ನಾಗಿ ಎಲ್ಲವನ್ನ ಆರ್ಗನೈಸ್ ಮಾಡಿದರು. ತುಂಬ ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಎಮಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.